ರಾಜಕೀಯದಲ್ಲಿ ಈಗ ಸಿನಿಮಾ ಸ್ಟಾರ್ಗಳ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಮ್ಮೆ ಸಿನಿಮಾ ಪರದೆ ಮೇಲೆ ಹೀರೋ ಆಗಿದ್ದವರು ಈಗ ಜನರ ಹೃದಯದಲ್ಲಿ ನಾಯಕರಾಗ್ತಿದ್ದಾರೆ. ಜನರ ಪ್ರೀತಿ, ಅಭಿಮಾನ ಮತ್ತು ಫ್ಯಾನ್ ಫಾಲೋಯಿಂಗ್ ನೇರವಾಗಿ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳುತ್ತಿದೆ. ಇದಕ್ಕೆ ದೊಡ್ಡ ಉದಾಹರಣೆ ಆಂಧ್ರ ಪ್ರದೇಶ. ಅಲ್ಲಿ ನಟ ಪವನ್ ಕಲ್ಯಾಣ್ ಸುಮಾರು 14 ವರ್ಷಗಳ ಕಾಲ ರಾಜಕೀಯದಲ್ಲಿ ಹೋರಾಟ ಮಾಡಿ ಜನರ ನಡುವೆ ಓಡಾಡಿ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿ ಇಂದು ಡೆಪ್ಟಿ ಸಿಎಂ ಸ್ಥಾನಕ್ಕೇರಿದ್ದಾರೆ. ಒಮ್ಮೆ ಕೇವಲ ಸಿನಿಮಾ ಸ್ಟಾರ್ ಅಂತ ನೋಡಿದ ಜನ ಈಗ ಅವರನ್ನ ಡೈನಾಮಿಕ್ ಲೀಡರ್ ಅಂತ ಕರೀತಿದ್ದಾರೆ. ಪಂಚಾಯತ್ ವ್ಯವಸ್ಥೆಯಿಂದ ಹಿಡಿದು ಆಡಳಿತದ ಮಟ್ಟದವರೆಗೂ ಆಂಧ್ರ ಪ್ರದೇಶದಲ್ಲಿ ಬದಲಾವಣೆ ತರೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ನಟ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದಾರೆ. ಯುವಕರಲ್ಲಿ ಅಪಾರ ಕ್ರೇಜ್ ಹೊಂದಿರುವ ವಿಜಯ್ ಹೊಸ ರಾಜಕೀಯ ಅಲೆ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಕರ್ನಾಟಕದ ಜನರ ಮನಸ್ಸಲ್ಲಿ ಒಂದೇ ಪ್ರಶ್ನೆ: ನಮ್ಮ ರಾಜ್ಯದಲ್ಲಿ ಮುಂದಿನ ಮಾಸ್ ಲೀಡರ್ ಯಾರು? ಕರ್ನಾಟಕದಲ್ಲಿ ಅಭಿಮಾನಿಗಳ ಶಕ್ತಿಯನ್ನು ನೋಡಿದ್ರೆ ಮೊದಲು ನೆನಪಾಗೋ ಹೆಸರುಗಳು ದರ್ಶನ್, ಸುದೀಪ್ ಮತ್ತು ಯಶ್. ಈ ಮೂವರು ನಟರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದು ಸಿನಿಮಾ ರಿಲೀಸ್ ಆದ್ರೆ ರಾಜ್ಯವೇ ಹಬ್ಬದ ವಾತಾವರಣವಾಗುತ್ತೆ. ಒಂದು ಮಾತು ಹೇಳಿದ್ರೆ ಲಕ್ಷಾಂತರ ಜನ ಫಾಲೋ ಮಾಡ್ತಾರೆ. ಆದ್ರೆ ಇಲ್ಲಿ ರಾಜಕೀಯ ಅಂದ್ರೆ ಸಿನಿಮಾ ಅಲ್ಲ ವೀಕ್ಷಕರೇ. ಇಲ್ಲಿ ಫೈಟ್ ಸೀನ್ ಮಾಡೋದಕ್ಕೆ ಡ್ಯೂಪ್ ಇರೋದಿಲ್ಲ. ಇಲ್ಲಿ ಪ್ರತಿದಿನ ಜನರ ಸಮಸ್ಯೆ ಕೇಳಬೇಕು, ಪ್ರತಿದಿನ ಟೀಕೆ ಎದುರಿಸಬೇಕು, ಪ್ರತಿದಿನ ಹೋರಾಟ ಮಾಡಬೇಕು. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೊಸ ರಾಜಕೀಯ ಪಕ್ಷ ಕಟ್ಟುವ ಚಿಂತನೆ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಜೋರಾಗಿದೆ. ಈ ಸುದ್ದಿ ನಿಜಾನಾ ಸುಳ್ಳ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸತ್ಯ: ದರ್ಶನ್ ಅವರಿಗೆ ಅಪಾರ ಅಭಿಮಾನಿ ಬಳಗ ಇದೆ. ಗ್ರಾಮದಿಂದ ನಗರದವರೆಗೂ, ಯುವಕರಿಂದ ಹಿರಿಯರವರೆಗೂ ಡಿ ಬಾಸ್ಗೆ ದೊಡ್ಡ ಕ್ರೇಜ್ ಇದೆ. ಅಭಿಮಾನಿಗಳ ಪ್ರಕಾರ ದರ್ಶನ್ ರಾಜಕೀಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಹೊಸ ಬದಲಾವಣೆ ತರಬಹುದು ಅನ್ನೋ ನಂಬಿಕೆ ಇದೆ. ಆದರೆ ಪ್ರಶ್ನೆ ಏನಂದ್ರೆ, ಸಿನಿಮಾದಲ್ಲಿ ಮಾಸ್ ಹೀರೋ ಆಗಿರುವ ದರ್ಶನ್ ರಾಜಕೀಯದಲ್ಲೂ ಮಾಸ್ ಲೀಡರ್ ಆಗ್ತಾರಾ? ಯಾಕಂದ್ರೆ ರಾಜಕೀಯ ಅನ್ನೋದು ಸುಲಭದ ದಾರಿಯಲ್ಲ. ಇಲ್ಲಿ ಪ್ರಶಂಸೆಗಿಂತ ಟೀಕೆ ಹೆಚ್ಚು, ಸ್ನೇಹಕ್ಕಿಂತ ದ್ರೋಹ ಹೆಚ್ಚು, ಗೌರವಕ್ಕಿಂತ ಅವಮಾನ ಹೆಚ್ಚು. ಜನರ ನಂಬಿಕೆ ಗೆಲ್ಲೋದು ತುಂಬಾ ಕಷ್ಟ. ಒಬ್ಬ ನಾಯಕನಾಗಿ ನಿಲ್ಲಬೇಕಂದ್ರೆ ತಾಳ್ಮೆ ಬೇಕು, ಸಹನೆ ಬೇಕು, ಸೇವೆ ಮಾಡುವ ಮನಸ್ಸು ಬೇಕು. ಹಾಗಾದ್ರೆ ದರ್ಶನ್ ಇಂತಹ ರಾಜಕೀಯ ಚದುರಂಗದಲ್ಲಿ ನಿಂತ್ಕೊಳ್ತಾರಾ, ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾದ ಚರ್ಚೆಯಾಗಿ ಉಳಿತದ್ಯಾ? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಕರ್ನಾಟಕದಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಉತ್ತಮ ನಾಯಕ ಆಗಬಹುದು ಅಂತ ನಿಮ್ಗನಿಸ್ತದೆ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.